ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಕುರು ಶಿಬಿರದಲ್ಲಿ ಮಂತ್ರಾಲೋಚನೆ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಧೃತರಾಷ್ಟ್ರನು ಸಂಜಯನನ್ನು ಪ್ರಶ್ನಿಸಿದನು. ಸಂಜಯ, 16 ದಿವಸಗಳ ಸಮರ ವೈಖರಿಯನ್ನು ನಿನ್ನಿಂದ ಆಲಿಸಿದೆ. ನಮ್ಮವರು ರಣಭೂಮಿಯಲ್ಲಿ ತಡೆಯಲಾರದ ಕಷ್ಟ ನಷ್ಟವನ್ನು ಅನುಭವಿಸಿದರು. ದೃಷ್ಟಿಯುಳ್ಳವರಿಗೆ ಬೆಳಕು ಕತ್ತಲೆ ಎನ್ನುವ ವ್ಯತ್ಯಾಸದ ಅರಿವಿದೆ. ನನ್ನ ಜೀವನವಿಡೀ ಕತ್ತಲೆಯು ಆವರಿಸಿತ್ತಲ್ಲದೆ ಬೇರೇನಿಲ್ಲ. ನಮ್ಮವರಿಗಾಗಿ ಸೋಲಿನಿಂದ ಮನಸ್ಸಿನಲ್ಲಿ ಶೋಕ ಇಮ್ಮಡಿಯಾಗಿದೆ. ನಿಜ ಹೇಳು, 17ನೆಯ ದಿವಸದ ಯುದ್ಧದಲ್ಲಿ ಕೌರವನ ಮದದ ಆನೆಯಾದ ಕರ್ಣ ಹೇಗೆ ಕಾಳಗವನ್ನು ಮಾಡಿದನು? ವಿಸ್ತಾರವಾಗಿ ನಿರೂಪಿಸು ಎಂದನು. ಸಂಜಯನು ಗತಾಕ್ಷನ ಮನದ ಲವಲವಿಕೆಯನ್ನು ಕಂಡು ಕ್ಷಣಕಾಲ ಅಚ್ಚರಿಗೊಂಡನು. ಎಂತಹ ಪುತ್ರವಾತ್ಸಲ್ಯ! ಕೌರವನ ಜಯ ವಿಚಾರವು ಈತನಲ್ಲಿ ಎಷ್ಟರ ಮಟ್ಟಿಗೆ ಹುದುಗಿದೆ. ಸತ್ಯಾತ್ಮರಾದ ಪಾಂಡವರ ಬಗ್ಗೆ ಅನುಕಂಪವೇ ಇಲ್ಲದೆ ಹೋಯಿತು. ಅವನಿಪತಿ ಆಗಲಿ, ವಿವರವಾಗಿ ನಿವೇದಿಸುತ್ತೇನೆ. ಕೌರವನ ಶಿಬಿರದಲ್ಲಿ ಭಯ ಕಳವಳ ತುಂಬಿ ಹೋಗಿದ್ದರೂ ಯುದ್ಧ ಸನ್ನಾಹಕ್ಕೆ ನ್ಯೂನತೆ ಇರಲಿಲ್ಲ. ವೈದ್ಯರು ಗಾಯಪಟ್ಟ ಆನೆಗಳಿಗೆ ಮದ್ದನ್ನು ಮಾಡಿದರು. ಅಶ್ವಗಳ ಮೈಯಲ್ಲಿ ಕಾಲುಗಳಲ್ಲಿ ನೆತ್ತರು ಸೋರುವುದನ್ನು ನಿಲ್ಲಿಸಿ ಬೇಕಾದ ಶುಶ್ರೂಷೆಯನ್ನು ಮಾಡಿದರು. ಯುದ್ಧ ಪ್ರಮುಖರು ಕೌರವನ ಬಳಿ ಕೂಡಿದರು. ಕೌರವನು ಅಂದಿನ ದಿನದ ಸಂಗರವನ್ನು ಪ್ರಸ್ತಾಪಿಸಿದನು. ಇಂದು ನಮ್ಮವರು ಶಕ್ತಿ ಮೀರಿ ಹೋರಾಟ ನಡೆಸಿದರೂ ಜಯ ಪಾಂಡವರಿಗಾಯಿತು. ದಾಯಾದಿಗಳು ಬಲಿಷ್ಠರಾಗುವುದು ಸ್ಪಷ್ಟವಾಗುತ್ತಿದೆ. ನಮ್ಮಲ್ಲಿ ಭಾರೀ ಅಸ್ತ್ರಗಳಿದ್ದೇನು? ಬತ್ತಳಿಕೆಯಲ್ಲಿ ದಿವ್ಯಾಯುಧಗಳು ಇದ್ದು ಏನು ಪ್ರಯೋಜನವಾಯಿತು? ಸ್ಫೂರ್ತಿಯಿಂದ ಕುಣಿಯುವ ಭುಜಗಳಿದ್ದರೆ ಏನಾಯಿತು? ಅರಿಗಳ ರಥದಲ್ಲಿರುವ ಸಾರಥಿಗಳು ಪ್ರತಿಯೊಬ್ಬರ ರಥವನ್ನು ಸೂಕ್ತ ಸ್ಥಳಕ್ಕೆ ಹಾರಿಸುತ್ತಾ ಪಾಂಡವರಿಗೆ ಪ್ರೋತ್ಸಾಹವೀಯುತ್ತಾ ದೀಪ ಬೆಳಗಲು ತೈಲವು ಸಹಾಯವಾಗುವಂತೆ ತ್ರಿಕರಣಪೂರ್ವಕವಾಗಿ ಸಹಕರಿಸಿದರು. ಆಗ ಸಭೆಯಲ್ಲಿದ್ದ ಒಬ್ಬರೂ ಧ್ವನಿ ಎತ್ತಲಿಲ್ಲ. ಕರ್ಣನು, ಅಯ್ಯ ಕೌರವ, ನಮ್ಮವರು ಹೋರಾಡಿದ್ದಾರೆ. ಅವರ ಪಕ್ಷದಲ್ಲಿ ಅಸಮಬಲನಾದ ಅರ್ಜುನನೊಬ್ಬ ಇರುವುದನ್ನು ಮರೆಯಬೇಡ. ಗಾಂಡೀವಿಯು ದೃಢ ಮನಸ್ಕನು, ದಕ್ಷನು, ಧೈರ್ಯವಂತನೂ ಆಗಿರುತ್ತಾನೆ. ಅದೂ ಅಲ್ಲದೆ ಸಮರ ಪರಿಣತನಾದ ಅಧೋಕ್ಷಜನು ಸಾರಥಿಯಾಗಿ ಕಾಲೋಚಿತವಾದ ಸಲಹೆಗಳನ್ನು ನೀಡುತ್ತಿದ್ದಾನೆ. ಇಂದಿನ ದಿನ ಜಯಲಲನೆ ನಮಗೊಲಿಯುವುದಕ್ಕೋಸ್ಕರ ಸಕಲರು ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ಸಂಗ್ರಾಮದ ಪರಿಚಯ ಮತ್ತು ಅನುಭವ ನನ್ನಲ್ಲಿ ಯಥೇಚ್ಛವಾಗಿದ್ದರೂ ಸಾರಥಿಯ ಬಹುದೊಡ್ಡ ಕೊರತೆಯಿಂದ ಅಪಜಯವನ್ನು ಪಡೆದೆ. ಅತಿ ನಿಪುಣನಾದ ಚಿಮ್ಮಟಿಗೆಯನ್ನು ಬೀಸಿ ವಾಜಿಗಳನ್ನು ಕ್ಷಣಾರ್ಧದೊಳಗೆ ನನ್ನ ಮನದಿಚ್ಛೆಯಂತೆ ಸ್ಯಂದನವನ್ನೋಡಿಸಿ ವಿವಿಧ ಎಡೆಗಳಲ್ಲಿ ಹಾರಿಸುವ ಸಾರಥಿ ನನಗೆ ದೊರಕಿದರೆ ಫಲ್ಗುಣನ ಅಸ್ತ್ರಗಳೇನು ಮಹಾ? ಅವುಗಳು ನನಗೆ ಕೇವಲ ತೃಣ ಸಮಾನವಾಗಿದೆ. ನಾಳೆಯ ಯುದ್ಧದಲ್ಲಿ ಶತ್ರುಗಳ ತಲೆಗಳನ್ನು ತುಂಡರಿಸಿ ಕಾಗೆ ಗೂಬೆಗಳಿಗೆ ನರಿ ರಣಹದ್ದುಗಳಿಗೆ ಔತಣವನ್ನು ಉಣಬಡಿಸುತ್ತೇನೆ. ಅಂತೆಯೇ ಪಾರ್ಥನ ಸಂಕಲ್ಪಗಳನ್ನು ನಿರರ್ಥಕಗೊಳಿಸಿ ನಿನ್ನ ಮನದಿಚ್ಛೆಯನ್ನು ಈಡೇರಿಸುತ್ತೇನೆ. ದುರ್ಯೋಧನನಲ್ಲಿ ಭರವಸೆಯು ಮೂಡುವ ಬದಲಿಗೆ ಚಿತ್ತದಲ್ಲಿ ವ್ಯಾಕುಲತೆ ಹೆಚ್ಚಿತು. ಕರ್ಣನು ತನ್ನ ಜೀವನದ ಭಾಗ್ಯದೇವತೆಯಾಗಿರುವ ಕೌರವನನ್ನು ಇನ್ನೊಮ್ಮೆ ಸಂತೈಸಿ ಧೈರ್ಯದ ವಚನಗಳನ್ನಾಡಿದನು. ರಾಜ, ನಾಳೆ ನಡೆಯಲಿರುವ ಮಹಾಸಂಗ್ರಾಮದಲ್ಲಿ ಮಧ್ಯ ಪಾಂಡವನನ್ನು ನಾನು ಸಂಹರಿಸುತ್ತೇನೆ ಅಥವಾ ಅವನು ನನ್ನನ್ನು ಸಂಹರಿಸಲಿ. ಜಯಾಪಜಯಗಳ ನಿಶ್ಚಯ ನಾಳೆ ಆಗಿಯೇ ಆಗುತ್ತದೆ. ಇಂದಿನ ನನ್ನ ಅಪಜಯದ ಘಟನೆ ನಿನ್ನಲ್ಲಿ ಚಿಂತನೆಯನ್ನುಂಟು ಮಾಡಿದೆ. ಹೇ ಮಾನನಿಧಿ, ಇಂದು ಇನ್ನಿತರ ಯುದ್ಧಗಳಲ್ಲಿ ನಾನು ಮನವನ್ನು ಹರಿಸಿರುವೆ ಹೊರತು ನನಗೂ ಅರ್ಜುನನಿಗೂ ನೇರವಾದ ದ್ವೈರಥ ಸಂಗ್ರಾಮವಾಗಲಿಲ್ಲ.
ಇದೋ ನಿನಗೆ ಭಾಷೆ ಕೊಡುತ್ತೇನೆ. ಅರ್ಜುನನನ್ನು ಕುರುಭೂಮಿಯಲ್ಲಿ ವಧಿಸದೆ ಮರಳಿ ಬರುವುದಿಲ್ಲ. ಗಜಗಳ ಶರೀರ ಭೇದನದ ಕೌಶಲದಲ್ಲಿ, ಅತಿ ಶೀಘ್ರಶರ ಸಂಧಾನ ಮಾಡುವುದರಲ್ಲಿ, ದಿವ್ಯಾಸ್ತ್ರ ಪ್ರಯೋಗದಲ್ಲಿ ಸವ್ಯಸಾಚಿಯು ನನಗೆ ಸಮನಲ್ಲ. ಅದಲ್ಲದೆ ದೇಹಬಲದಲ್ಲಿ, ಪರಾಕ್ರಮದಲ್ಲಿ, ಇತರರ ಪ್ರಾಬಲ್ಯವನ್ನು ಅಡಗಿಸುವುದರಲ್ಲಿ ಅವನು ನನಗೆ ಸರಿಸಾಟಿಯೇ ಅಲ್ಲ. ಇಂದು ನಿನ್ನಲ್ಲಿ ನಿಜವನ್ನು ಹೇಳುತ್ತಿದ್ದೇನೆ. ನನ್ನ ಧನಸ್ಸಿನ ಹೆಸರು ವಿಜಯ. ಅದು ಎಲ್ಲ ಆಯುಧಗಳಿಂದಲೂ ಮಹತ್ತರವಾಗಿದೆ. ವಿಶ್ವಕರ್ಮನು ಸುರೇಂದ್ರನಿಗೆ ಪ್ರೀತಿಯನ್ನು ಉಂಟುಮಾಡುವ ಉದ್ದೇಶದಿಂದ ನಿರ್ಮಿಸಿದ ಚಾಪವಾಗಿದೆ. ಇದರ ಚರಿತ್ರೆ ಅಸಾಧಾರಣವಾಗಿದೆ. ಇಂದ್ರನು ದೈತ್ಯರನ್ನು ಈ ಬಿಲ್ಲಿನ ಸಹಾಯದಿಂದ ಜಯಿಸಿದನು. ಅನಂತರ ಅದು ಅವತಾರ ಪುರುಷರು, ನನ್ನ ಗುರುಗಳೂ ಆದ ಪರಶುರಾಮನಿಗೆ ಇಂದ್ರನಿಂದ ಕೊಡಲ್ಪಟ್ಟಿತು. ಆ ಧನಸ್ಸನ್ನು ಪರಮ ಪೂಜ್ಯರಾದ ಭಾರ್ಗವರು ನನಗೆ ಅನುಗ್ರಹಿಸಿದರು. ಪಾರ್ಥನಲ್ಲಿ ಇರುವ ಗಾಂಡೀವವು ಅಗ್ನಿದತ್ತವಾಗಿದ್ದರೆ ನನ್ನಲ್ಲಿರುವ ಧನುಸ್ಸು ಇಂದ್ರದತ್ತವಾಗಿದೆ. ಈ ಮಹಾಚಾಪದ ಸಹಾಯದಿಂದ ಅವನನ್ನು ಸಂಹರಿಸಿ ನಿನ್ನನ್ನು ಸಂತೋಷಗೊಳಿಸುತ್ತೇನೆ. ಅನಂತರ ಈ ಪೃಥ್ವಿಯು ನಿನ್ನ ಪುತ್ರ ಪೌತ್ರರ ಪರಂಪರೆಯಲ್ಲಿ ಪ್ರತಿಷ್ಠಿತಳಾಗುತ್ತಾಳೆ. ಆಕಾಶವನ್ನು ಸ್ಪರ್ಶಿಸಲಿಚ್ಛಿಸುವ ವೃಕ್ಷವು ಭಾರೀ ಗಾತ್ರದಿಂದ ಬೆಳೆದರೂ ಅಗ್ನಿಯ ಆಕ್ರಮಣವನ್ನು ಹೊರದಬ್ಬಲು ಶಕ್ಯವಲ್ಲ. ಹಾಗೆಯೇ ಅರ್ಜುನನ ಗಾಂಡೀವ ಬಿಲ್ಲಿನ ಮೌರ್ವಿ ಶ್ರೇಷ್ಠವಾಗಿರಬಹುದು. ಅವನಲ್ಲಿ ಅಕ್ಷಯ ತೂಣೀರವಿದೆ. ಜೀವಕೋಟಿಗಳ ಮನೋಸಾರಥಿಯಾದ ಭಗವಂತನೇ ಅವನ ಸಾರಥಿಯಾಗಿದ್ದಾನೆ. ಅಂತಹ ಅಕ್ಷಯ ತೂಣೀರವಾಗಲಿ ಸಾರಥಿಯಾಗಲಿ ನನ್ನಲ್ಲಿ ಇರುವುದಿಲ್ಲ. ಮನೋವೇಗವುಳ್ಳ ಅಶ್ವಗಳು ಧನಂಜಯನಿಗೆ ಇವೆ. ಸದಾ ವಿಜಯಿಯಾದ ಜೀವೋತ್ತಮನಾದ ಹನುಮವೇ ಅವನ ಧ್ವಜದಲ್ಲಿ ಉಪಸ್ಥಿತನಾಗಿ ಸ್ವಸ್ತಿ ವಾಚನ ಮಾಡುತ್ತಿದ್ದಾನೆ. ಇರಲಿ, ಅವನನ್ನು ನಾನು ಜಯಿಸಬಲ್ಲೆ. ನೀನು ನಿಶ್ಚಿಂತನಾಗಿರು. ನನಗೆ ಮಾತ್ರ ನನ್ನಿಂದ ಒಂದು ಮಹದುಪಕಾರ ಆಗಬೇಕಾಗಿದೆ. ಸಮರ ವಿಶಾರದನಾದ ಮಾದ್ರಾಧಿಪತಿ ಶಲ್ಯನೊಬ್ಬನು ನನ್ನ ಸೆಂದನದಲ್ಲಿ ಸಾರಥಿಯಾದರೆ ಮತ್ತೆ ನೋಡು ನನ್ನ ಪರಾಕ್ರಮ. ಗರಿ ಮೂಡಿದ ಹಕ್ಕಿಯು ಹೇಗೆ ಸ್ವೇಚ್ಛೆಯಾಗಿ ವಿಹರಿಸಲು ಶಕ್ತವಾಗುವುದೋ ಅಂತೆಯೇ ವಿಜಯಕ್ಕೆ ಸಾಧನವಾದ ಆತನು ನನಗೆ ಸಾರಥಿಯಾದಲ್ಲಿ ರಣಕೌಶಲವನ್ನು ವೀಕ್ಷಿಸು. ಶತ್ರುಹಂತಕನಾದ ಶ್ರೀಕೃಷ್ಣನು ಅಶ್ವಹೃದಯವನ್ನು ಅರಿತಿರುವಂತೆ ಮಹಾರಥಿಕನಾದ ಶಲ್ಯನು ಬಲ್ಲವನಾಗಿದ್ದಾನೆ. ಬಾಹುಬಲದಲ್ಲಿ ಶಲ್ಯನಿಗೆ ಇನ್ನಿತರರು ಎಣೆಯಿಲ್ಲ. ಶರ ಚಮತ್ಕಾರದಲ್ಲಿ ನನಗೆ ಸಮನಾದವರು ಯಾರಿಲ್ಲ. ನನ್ನಂತಹ ಧನುರ್ಧರನು ಬೇರೊಬ್ಬನಿಲ್ಲ. ಆದುದರಿಂದ ವಿಜಯೋತ್ಸಾಹಿಯಾದ ನನ್ನ ಬೇಡಿಕೆಯನ್ನು ನೆರವೇರಿಸು. ಹಲವು ಮಾತುಗಳೇಕೆ? ರಾಜ್ಯಲಕ್ಷ್ಮಿಯು ಪತಿವ್ರತೆಯಂತೆ ಪಾಂಡವರಿಗೆ ಸೇರಬೇಕಾದುದಿಲ್ಲ. ಪ್ರಯತ್ನಪೂರ್ವಕ ಮಾದ್ರಭೂಪನನ್ನು ಒಲಿಸಿ ಸಾರಥಿಯನ್ನಾಗಿ ಒದಗಿಸು. ಕೌರವನ ಅಂತರಂಗದ ಆನಂದಕ್ಕೆ ಪಾರವಿರಲಿಲ್ಲ. ಮನವು ಉಬ್ಬಿ ಮೈ ರೋಮಾಂಚನವಾಯಿತು. ಕರ್ಣನನ್ನು ಯಥೋಚಿತವಾಗಿ ಮನ್ನಿಸಿದನು. ಕರ್ಣ, ನಿನ್ನ ಚಿತ್ತದ ಭಾವನೆಯನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನನ್ನ ಖೇದವನ್ನು ದೂರ ಮಾಡಲು ಬದ್ಧ ಕಂಕಣನಾಗಿರುವೆಯಷ್ಟೇ. ನಿನ್ನ ಇಚ್ಛೆಯಂತೆ ಶಲ್ಯ ಮಹಾರಾಜನು ಒಪ್ಪುವಂತೆ ಪ್ರಯತ್ನಿಸುತ್ತೇನೆ. ಅಸಂಖ್ಯ ಬಾಣಗಳು, ಬತ್ತಳಿಕೆಗಳು, ಅಶ್ವಗಳು, ಸುಸಜ್ಜಿತವಾದ ರಥಗಳು ನಿನ್ನ ಸಂಗಡ ಬರಲಿವೆ. ಹೋಗು, ನಿಶ್ಚಿಂತನಾಗಿರು ಎಂದನು. ಮುಂದಿನ ವಿಷಯ ಶಲ್ಯ ಸಾರಥ್ಯ. ಅಲ್ಲಿಂದ ಕೌರವನು ನಿಶಿಕಾಲದಲ್ಲಿ ಮೆಲ್ಲನೆ ಶಲ್ಯನಲ್ಲಿಗೆ ಹೊರಟನು. ಭಟರು ಕೌರವರಾಯನು ಬರುತ್ತಿರುವ ಒಸಗೆಯನ್ನಿತ್ತರು. ಭೂಪತಿಗಳಿಗೆ ವಜ್ರದ ಆಭರಣದಂತಿರುವ ದುರ್ಯೋಧನನನ್ನು ಮಾದ್ರಾಧಿಪತಿಯು ಹೊರಬಂದು ಸ್ವಾಗತಿಸಿದನು. ಕುರುದೊರೆಯು ಮಾವನನ್ನು ನೋಡಿದ ಕೂಡಲೇ ಅಂದಣದಿಂದ ಇಳಿದು ವಂದಿಸಿದನು.
ಕೌರವ, ಇದೇನಿದು? ರಾತ್ರಿ ಕಾಲ ಸಮಗ್ರ ಸೈನ್ಯವು ನಿದ್ರಾದೇವಿಯ ತೋಳ ತೆಕ್ಕೆಯಲ್ಲಿ ಸೆರೆಯಲ್ಲೇ ಇರುವಾಗ ನೀನು ಒಬ್ಬ ಮಾತ್ರ ನನ್ನಲ್ಲಿಗೆ ಬಂದೆಯಲ್ಲ? ಯಾಕಾಗಿ ಬಂದೆ ಮಗನೇ? ಕಾರಣವನ್ನು ವಿವರಿಸು. ಸಂಧಿಯ ಪ್ರಸ್ತಾಪವೇನಾದರೂ ಆಯಿತೆ? ಪಾಂಡವರು ಯುದ್ಧ ಮುಂದುವರಿಸುವುದಿಲ್ಲವೇ? ಗಹನವಾದ ವಿಚಾರ ವಿನಿಮಯಕ್ಕಾಗಿ ಈ ನಿಶಿಕಾಲದಲ್ಲಿ ಇಲ್ಲಿ ಆಗಮಿಸಿರಬಹುದಾಗಿ ಊಹಿಸುತ್ತೇನೆ. ಕೌರವನು ಬಹು ನಿಧಾನದಿಂದ ತನ್ನ ಸಂವಾದವನ್ನು ಪ್ರಾರಂಭಿಸಿದನು. ಮಾದ್ರೇಶ್ವರ ಮಹಾರಾಜ, ನಿಮ್ಮನ್ನು ಹಾಡಿ ಹೊಗಳಲು ಸಮಯವಿಲ್ಲದಿದ್ದರೂ ನನ್ನ ಅಂತರಾಳದ ಒಂದೆರಡು ಭಾವನೆಗಳನ್ನು ವ್ಯಕ್ತಪಡಿಸಬೇಕಾಗಿದೆ. ಪಾಂಡವರ ಸಹಾಯಕ್ಕೆ ನೀವು ಪ್ರಥಮತಃ ಹೊರಡಿದ್ದರೂ ನನ್ನ ಆತಿಥ್ಯಕ್ಕೆ ಒಲಿದು ಈ ಕಡೆಗೆ ಬಂದಿರುವುದರಿಂದ ಕೌರವನ ಮೇಲಿರುವ ಅಮಿತವಾದ ನಿಮ್ಮ ಸರಳ ಮಮತೆ ವ್ಯಕ್ತವಾಗುತ್ತಿದೆ. ನೀವಾಗಲಿ ನಿಮ್ಮ ಸೈನ್ಯವಾಗಲಿ ಕಳೆದ 16 ದಿವಸಗಳಲ್ಲಿ ಅತಿಶಯದ ಪರಾಕ್ರಮವನ್ನು ಪ್ರದರ್ಶಿಸಿದೆ. ನಿಮ್ಮ ರಥವು ಗೋಚರಿಸಿದ ಕೂಡಲೇ ಅರಿಗಳು ಕಾಲಿಗೆ ಬುದ್ಧಿ ಹೇಳುತ್ತಿದ್ದರು. ನನ್ನ ಅಜ್ಜ ಭೀಷ್ಮಾಚಾರ್ಯರು ಅಸ್ತ್ರವನ್ನು ಕೆಳಗಿರಿಸಿ ಸರಳ ಮಂಚದಲ್ಲಿ ಪವಡಿಸಿದರು. ಗುರುಗಳಾದ ದ್ರೋಣಾಚಾರ್ಯರು ವೈರಿ ಹೃದಯವು ಜರ್ಜರಿತವಾಗುವ ರೀತಿಯಲ್ಲಿ ಹೊಯ್ದಾಡಿ ಇಹಲೋಕ ಯಾತ್ರೆಯನ್ನು ಮುಗಿಸಿದರು. ಸರ್ವರೂ ಒಪ್ಪಿದಂತೆ ಈಗ ಕರ್ಣನ ಸೇನಾಧಿಪತ್ಯದಲ್ಲಿ ಜೀವನ್ಮರಣದ ಪ್ರಶ್ನೆಯಾಗಿ ಕದನ ನಡೆಯುತ್ತಿದೆ. ನಾವು ಹಿಮ್ಮೆಟ್ಟುವುದಕ್ಕೆ ಕಾರಣವನ್ನು ಕರ್ಣನಲ್ಲಿ ಪ್ರಸ್ತಾಪಿಸಿದೆ. ತನ್ನಲ್ಲಿ ಶಕ್ತಿ ಇದೆ, ಪರಾಕ್ರಮವಿದೆ, ವಿಜಯ ಎಂಬ ದಿವ್ಯ ಧನಸ್ಸಿದೆ. ಯುದ್ಧ ಪರಿಣತೆಯಲ್ಲಿ ಕದನದ ಕಟ್ಟಾಳು ಅರ್ಜುನನಿಗಿಂತ ತಾನೇನೂ ಕಮ್ಮಿ ಇಲ್ಲ. ಆದರೆ ನಾಳೆಯ 17ನೇ ದಿವಸ ಅರ್ಜುನನಲ್ಲಿ ದ್ವೈರಥ ಕಲಹವನ್ನು ಕರ್ಣನು ಎಸಗಬೇಕಾದರೆ ಆತನ ಬಯಕೆಯಂತೆ ಸ್ಯಂದನವನ್ನು ಚಾಕಚಕ್ಯತೆಯಿಂದ ಓಡಿಸಬಲ್ಲ ಅಶ್ವಹೃದಯವನ್ನು ಅರಿತಿರುವ ಸಾರಥ್ಯದಲ್ಲಿ ವಾಸುದೇವ ಸದೃಶನಾದ ಶಲ್ಯನನ್ನು ಸಾರಥಿಯಾಗಿ ಒದಗಿಸಬೇಕೆಂದು ಕೇಳಿಕೊಂಡಿದ್ದಾನೆ. ನನಗೆ ಸದಾ ಮಹದುಪಕಾರವನ್ನು ಮಾಡುತ್ತಿರುವ ನೀವು ನನ್ನ ಅಪೇಕ್ಷೆಯನ್ನು ನೆರವೇರಿಸಿಕೊಡಬೇಕಾಗಿ ಧೈರ್ಯದಿಂದ ಬೇಡುತ್ತಿದ್ದೇನೆ. ಮಾವ, ನೀವು ಸಾರಥಿಯಾದರೆ ಲೋಕ ಆಶ್ಚರ್ಯಗೊಳ್ಳುವಂತೆ ಜಯವು ನಮ್ಮ ಪಾಲಿನದಾಗುತ್ತದೆ. ಆನಂತರ ಫಲ್ಗುಣನ ಪಾಡೇನು? ನನಗೆ ಸಿಂಹಾಸನವನ್ನು ಸ್ಥಿರವಾಗಿ ಮಾಡಿದ ಕೀರ್ತಿ ನಿಮ್ಮದಾಗುತ್ತದೆ. ರವಿಯು ಅರುಣನ ಸಾರಥ್ಯದಲ್ಲಿ ಮೂಡಣದಲ್ಲಿ ರಥವೇರಿ ಬಂದು ಪ್ರಪಂಚದ ಕತ್ತಲೆಯನ್ನು ಓಡಿಸುವಂತೆ ನೀವು ಮತ್ತು ಕರ್ಣನೊಂದಾಗಿ ಕೌರವನ ಸೋಲಿನ ಕಾರ್ಗತ್ತಲೆಯನ್ನು ಓಡಿಸುವಂತಾಗಲಿ. ಸೂರ್ಯನಿಗೆ ಸಮನಾದ ಪ್ರಭೆಯಿಂದ ಕೂಡಿದ ಕರ್ಣ ಶಲ್ಯರನ್ನು ಶತ್ರುಗಳು ರಣಾಂಗಣದಲ್ಲಿ ವೀಕ್ಷಿಸಿ ಭಯಭೀತರಾಗಿ ಮಹಾರಥರು ಪಲಾಯನ ಮಾಡುತ್ತಾರೆ. ರಥಿಕರಲ್ಲಿ ಶ್ರೇಷ್ಠನಾದ ಕರ್ಣ ಮತ್ತು ಸಾರಥ್ಯದಲ್ಲಿ ಕೀರ್ತಿವಂತನಾದ ನಿಮ್ಮ ಸಮಾಗಮವು ಈ ಹಿಂದೆ ಆಗಲಿಲ್ಲ, ಮುಂದೆಯೂ ಆಗಲಾರದು. ನಿಮ್ಮ ಒಲವಿನ ಈ ಅಳಿಯನ ಜಯ ಸಾಧನೆಗೋಸ್ಕರ ಕೃಪೆ ಮಾಡಿರಿ. ಶಲ್ಯನು ಕೌರವನ ಮಾತುಗಳನ್ನು ಆಲಿಸಿದನು. ಕುರುಪತಿಯ ಬೇಡಿಕೆಯು ಶಲ್ಯನಲ್ಲಿ ರೋಷವು ಪ್ರಜ್ವಲಿಸುವಂತೆ ಮಾಡಿತು. ಮಾದ್ರಾಧಿಪತಿಯ ಕಾಯ ಕಂಪಿಸಿ ಮೀಸೆ ಕುಣಿಯತೊಡಗಿತು. ಹುಬ್ಬು ಗಂಟೆಕ್ಕಿದಾಗ ಹಣೆಯಲ್ಲಿ 3 ಗೆರೆಗಳು ಮಿಂಚಿದವು. ತನ್ನ ಮೂಗಿನ ಮೇಲೆ ಬೆರಳಿಟ್ಟು ಮುಕುಟವನ್ನೆತ್ತಿ ಕ್ರೋಧಾವೇಶದಿಂದ ಗರ್ಜಿಸಿದನು. ಗಾಂಧಾರಿ ಸುತನೇ, ನೀನು ಸ್ವಲ್ಪವೂ ಅಂಜದೆ ಅಳುಕದೆ ಒಂದಿಷ್ಟು ನಾಚಿಕೆ ಇಲ್ಲದೆ ನನ್ನನ್ನು ರಾಧೇಯನಿಗೆ ಸಾರಥಿಯಾಗಲು ಅಪೇಕ್ಷಿಸುತ್ತಿರುವೆಯಲ್ಲ. ನಿನ್ನ ಆಪ್ತನಾದ ಕರ್ಣನು ಸೇನಾಧಿಪತಿ ಆದೊಡನೆ ನನ್ನಿಂದ ಅಧಿಕನಾದನೆ. ನಿನ್ನ ಪಕ್ಷಕ್ಕೆ ಮೆಚ್ಚಿ ಬಂದಿರುವೆನಾದರೂ ನನ್ನನ್ನು ಅವಮಾನಿಸಬಾರದು. ದುಷ್ಟರ ಸಂಘ ಅಭಿಮಾನ ಭಂಗ ಎಂಬ ನಾಣ್ಣುಡಿ ಇದೆ. ಅನ್ನ ಪಾನೀಯದ ಋಣದಿಂದ ಮುಕ್ತನಾಗಲು ನಿನ್ನ ಕಡೆಗೆ ಸೇರಿದೆನಾದರೂ ಲೋಕ ನನ್ನ ವರ್ತನೆಯನ್ನು ಒಪ್ಪಲಿಲ್ಲ. ಹೀಗಿದ್ದರೂ ಪ್ರಾಮಾಣಿಕವಾಗಿ ನಾನೊಬ್ಬನೇ ಪಾಂಡವನನ್ನು ಎದುರಿಸಿ ಗೆಲುವನ್ನು ತರಲು ಪ್ರಯತ್ನಿಸಿದ್ದೇನೆ. ನಾನೊಬ್ಬನೇ ನಿನಗೆ ಜಯವಧುವನ್ನು ತರಿಸಲು ಶಕ್ತನಿದ್ದೇನೆ. ಮಾನವಂತನಿಗೆ ಧರಿತ್ರಿಯಲ್ಲಿ ಮಾನಕ್ಕಿಂತ ಹೆಚ್ಚೇನಿದೆ ಹೇಳು?
ಯಕ್ಕಶ್ಚಿತ್ ಸೂತಪುತ್ರ, ರಾಧೆಯನ್ನ ರಥದ ವಾಜಿಗಳ ವಾಘೆಯನ್ನು ಹಿಡಿ ಎನ್ನುತ್ತಿರುವೆಯಲ್ಲ, ಏನಿದು ಮೂಢನೆಂದು ಸಂಬೋಧಿಸಲೇ ಅದು ಸರಿಯಾಗಲಾರದು. ಯಾಕೆಂದರೆ ನಿನ್ನಂತಹ ನಿಪುಣರು ಇನ್ನೊಬ್ಬರಿಲ್ಲ, ಬಾಲಕನಂತೂ ಖಂಡಿತ ಅಲ್ಲ. ನಡು ವಯಸ್ಸನ್ನು ದಾಟಿ ಲೋಕಾನುಭವಿಯಾದ ನಿನಗೆ ನನ್ನ ಪರಾಕ್ರಮದ ಪರಿಚಯವಿದೆ. ಈ ಇಳೆಯನ್ನು ಸೀಳಬಲ್ಲೆ, ಪರ್ವತವನ್ನು ಪುಡಿ ಮಾಡಬಲ್ಲೆ, ಸಮುದ್ರಗಳನ್ನು ಶೋಷಿಸಬಲ್ಲೆ. ನಮ್ಮ ವಂಶದ ಚಾರು ಚರಿತ್ರೆಯನ್ನು ಅರಿತಿರುವೆ. ಸುಭಟರ ಎನಿಸಿದವನು ಕೈಗೊಳ್ಳಬೇಕಾದ ಕದನ ವೃತ್ತಿಯನ್ನು ನೀನು ಚೆನ್ನಾಗಿ ಮನನ ಮಾಡಿರುವೆ. ಅಧಿರಥನ ಸುತನಾದ ಕೀಳರಿಮೆಯ ರಾಧೇಯ ಮತ್ತು ನನ್ನ ಅಂತರವನ್ನು ಅಳೆಯಲಾರದಷ್ಟು ಮೂರ್ಖನಾದೆಯ. ಸುತನಾದ ಆ ಕೂಳನನ್ನು ಧರಣಿಪಾಲರ ಸಾಲಿನಲ್ಲಿ ತಂದು ನಿಲ್ಲಿಸಿ ಅಂಗದೇಶದ ರಾಜ್ಯಾಧಿಪತ್ಯವನ್ನು ಕೊಟ್ಟೆ. ಅವನಿಗೇನಾದರೂ ವಂಶಚರಿತ್ರೆ ಇದೆಯೇ? ಹೌದು, ಇದ್ದರೆ ಸೂತ ಎಂಬ ಒಂದೇ ಒಂದು ಕೀರ್ತಿ ಅವನದಾಗಿದೆ. ಅರ್ಜುನನ ಸಮಕ್ಷಮ ನಿಲ್ಲಿಸಿ ಕರ್ಣನನ್ನು ಆಯುಧವನ್ನಾಗಿ ಉಪಯೋಗಿಸಬೇಕು ಎನ್ನುವ ನಿನ್ನ ಮಹದಾಸೆಯೊಂದಿಗೆ ನನಗೆ ಅಪಕೀರ್ತಿ ತರಬೇಡ. ಕೌರವ, ನಿನ್ನಲ್ಲಿ ಹೆಚ್ಚು ಸಂಭಾಷಣೆ ಮಾಡಲಾರೆ, ನಿಮ್ಮ ದುಷ್ಟ ಕೂಟದಲ್ಲಿ ಮುಂದುವರೆಯಲಾರೆ. ಆದ್ದರಿಂದ ನನ್ನನ್ನು ಬೀಳ್ಕೊಡು. ಕೌರವನು ಅರೆಕ್ಷಣ ಸುಮ್ಮನಾದನು. ಶಲ್ಯ ಭೂಪತಿಯನ್ನು ಒಲಿಸುವ ಬಗೆಯನ್ನು ಚಿಂತಿಸಿ ಇನ್ನೊಮ್ಮೆ ಸೆರಗೊಡ್ಡಿ ವಿನಯದಿಂದ ಪ್ರಾರ್ಥಿಸಿಕೊಂಡನು. ಮಾವ, ನೀವು ನನ್ನ ಮೇಲೆ ಮುನಿದುದಾದರೆ ನನಗೆ ಜಯಪ್ರಾಪ್ತಿ ಎಂದಿಗೂ ಆಗಲಾರದು. ನನ್ನ ಬಾಲಭಾಷೆಗೆ ಕೋಪಿಸದಿರಿ. ಪಾಂಡವರನ್ನು ಕೊನೆಗೊಳಿಸುವುದು ಶತಸಿದ್ಧ ಎನ್ನುವ ಏಕಮೇವ ಛಲದಿಂದ ನಾನು ಹೊರಟಿರುತ್ತೇನೆ. ಭೀಷ್ಮ ದ್ರೋಣರು ಕೌರವನ ಮೇಲೆ ಮಮತೆ ತೋರಿ ಯುದ್ಧ ಮಾಡಿದರೆ ಹೊರತು ತಮ್ಮ ಇಚ್ಛೆಯಿಂದ ಅಲ್ಲ. ನಾನು ದುರದೃಷ್ಟನಾದುದರಿಂದ ಇಂದಿನವರೆಗೆ ಜಯ ಒದಗಲಿಲ್ಲ. ಆಗ ಸೇನಾಧಿಪತಿ ಸ್ಥಾನದಲ್ಲಿರುವ ಕರ್ಣನು ತಮ್ಮನ್ನು ಸಾರಥಿಯಾಗಿ ಅಪೇಕ್ಷಿಸಿದ್ದಾನೆ. ಶಲ್ಯ ಮಹಾಪ್ರಭುಗಳು ಸಾರಥಿಯಾದರೆ ಬವರದಲ್ಲಿ ಜಯವನ್ನು ಗಳಿಸುತ್ತೇನೆ ಎನ್ನುವುದು ಅವನ ವಿಶ್ವಾಸ. ಆದುದರಿಂದ ನಿಮ್ಮ ಚಿತ್ತದ ನಿರ್ಧಾರವನ್ನು ಬದಲು ಮಾಡಲು ಭಿನ್ನವಿಸುತ್ತೇನೆ. ಅರುಣನ ಯೋಗ್ಯತೆ ಕಿರಿದಾದುದು ಏನಲ್ಲ. ಆತನಿಗೆ ವಾಘೆಯನ್ನು ಹಿಡಿದು ಕುದುರೆ ಓಡಿಸುವ ಕರ್ತವ್ಯ ಮಾಡುವ ಅಗತ್ಯವಿಲ್ಲ. ಆದರೂ ಪ್ರತಿದಿನವೂ ಎಡಬಿಡದೆ ಸೂರ್ಯನ ಸಾರಥಿಯಾಗಿ ಜಗತ್ತಿನಲ್ಲಿ ಪ್ರತ್ಯಕ್ಷನಾಗುವುದಿಲ್ಲವೇ? ಆತನು ರವಿಯ ಪ್ರತಿದಿನದ ಲೋಕ ಕಾರ್ಯದಲ್ಲಿ ಸಂತಸದಿಂದ ಪಾಲ್ಗೊಳ್ಳುತ್ತಿದ್ದಾನೆ. ಅಸುರರ ವಧೆಯ ಕಾರ್ಯ ಅನಿವಾರ್ಯವಾದಾಗ ಹರನ ಸಾರಥಿಯಾಗಿ ಜಗತ್ತಿನ ಸೃಷ್ಟಿಕರ್ತನಾದ ಬ್ರಹ್ಮನು ಮುಂದೆ ಬಂದಿದ್ದಾನೆ. ಹೆಚ್ಚೇಕೆ, ಅರ್ಜುನನು ಮತ್ತು ನಾನು ಶ್ರೀಕೃಷ್ಣನಲ್ಲಿ ಯುದ್ಧಕ್ಕೆ ಸಹಾಯಕನಾಗಲು ಯಾಚಿಸಿದಾಗ ಅವನು ಪಾರ್ಥನ ಬಂಡಿಯ ಬೋವನಾಗಲು ಒಪ್ಪಲಿಲ್ಲವೇ? ದೇವಭಕ್ತರು ಸರ್ವಶಕ್ತನನ್ನು ಮುರಹರ ಯಾದವಾಗ್ರಣಿ ಎಂದು ಸಂಬೋಧಿಸುವುದರ ಜೊತೆಯಲ್ಲಿ ಪಾರ್ಥಸಾರಥಿ ಎಂದು ಭಕ್ತಿಯಿಂದ ವಂದಿಸುತ್ತಾರೆ. ಹಾಗೆ ಸಂಬೋಧಿಸಿದರೆ ಅವತಾರ ಸ್ವರೂಪಿಯಾದ ಶ್ರೀಕೃಷ್ಣನು ಕೋಪಿಸುವುದಿಲ್ಲ. ಮಾವ, ನೀವೇನು ಅಜ್ಞರಲ್ಲ. ಸತ್ಪುರುಷರು ಎಂದಿಗೂ ಪರಕಾರ್ಯನಿಷ್ಠರೇ ಹೊರತು ತಾವು ಜರುಗಿಸಬೇಕಾದ ಕಾರ್ಯವು ಮಹತ್ತರವಾಗಿದೆಯೋ ಅಥವಾ ಕನಿಷ್ಠವಾಗಿದೆಯೋ ಎಂದು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಶಲ್ಯ ಭೂಪತಿಗಳೇ, ಇಂದಿನ ನನ್ನ ದುರವಸ್ಥೆಯನ್ನು ಪರಾಂಬರಿಸಿರಿ. ಪಾಂಡವರು ಕುರುವಂಶವನ್ನು ಕಳೆದ 16 ದಿವಸದಲ್ಲಿ ಸವರಿದರು. ಸಕಲ ಮಹಾರಥರು ಭೂಮಿಯಲ್ಲಿ ಒರಗಿದ್ದಾರೆ. ನದಿ ಸುತ್ತ ದ್ರೋಣಾದಿಗಳ ಅಪಜಯದಿಂದ ನಮ್ಮ ಸೇನೆ ಧೃತಿಗೆಟ್ಟಿದೆ. ಈಗ ಅವರಲ್ಲಿ ಧೈರ್ಯವನ್ನು ತುಂಬುವವನು ಕರ್ಣನೊಬ್ಬನಲ್ಲದೆ ಬೇರಾರೂ ಅಲ್ಲ. ಎನ್ನಲ್ಲಿ ಅನುಕಂಪವನ್ನಿಟ್ಟು ಕೃಪೆ ಮಾಡಬೇಕು ಎಂದನು. ಮಾದ್ರಾಧಿಪತಿಯ ರೌದ್ರ ಅಡಗಲಿಲ್ಲ. ಇನ್ನೊಮ್ಮೆ ಗುಡುಗುಡಿಸಿದನು. ನನ್ನ ಕರಗಳಲ್ಲಿ ಬಂಡಿಯನ್ನು ಹೊಡೆಸಿಯಾದರೂ ಶ್ವೇತಛತ್ರದ ನೆರಳಡಿಯಲ್ಲಿ ವಿಜೃಂಭಿಸುವ ಕ್ಷುಲ್ಲಕ ಆಸೆ ನಿನ್ನದಾಗಿದೆ. ನಿನ್ನ ಭಾಗ್ಯಕ್ಕೆ ಬೆಂಕಿ ಬೀಳಲಿ.
ದ್ರೋಣ ಭೀಷ್ಮರ ವಿಕ್ರಮಕ್ಕೆ ಸೊಪ್ಪು ಹಾಕಿದ ಪಾಂಡವರು ಈ ಸೂತಪುತ್ರನನ್ನು ಗಣನೆಗೆ ತೆಗೆದುಕೊಳ್ಳಲಾರರು. ಬಿದಿರನ್ನು ಕೊರೆಯಲು ವಜ್ರದುಂಬಿಯು ಶಕ್ತವಾದರೂ ಅದರ ಬಾಯಿಗೆ ಎಳೆಯ ಕಬ್ಬನ್ನು ತುರುಕಿದರೆ ಅದು ಅರಗಿಸಿಕೊಳ್ಳಲಾರದು. ಅಯ್ಯ, ಕರ್ಣನ ಪರಾಕ್ರಮದ ಭ್ರಮೆಯಿಂದ ಕುರುಕುಲದ ಅಂತ್ಯ ಸಂಸ್ಕಾರ ಮಾಡಲು ಹೊರಟಿರುವೆ. ಈ ನನ್ನ ಹಸ್ತವನ್ನು ನೋಡು. ಶಲ್ಯನ ಕರಗಳು ಎಷ್ಟು ಸಹಸ್ರ ಅರಿಭಟರ ಶಿರಗಳನ್ನು ಚೆಂಡಾಡಿವೆ ಎಂದು ಗಣನೆಗೆ ತರಲು ಅಸಾಧ್ಯ. ಅಂತಹ ಶೌರ್ಯಯುತ ಹಸ್ತಗಳಿಗೆ ಕರ್ಣನ ತುರಗಗಳ ವಾಘೆಯನ್ನು ಹಿಡಿಯುವಂತಹ ದುಸ್ಥಿತಿ ಬರಲಾಗದು. ಅವನಿಪತಿಗಳ ಸೇವೆ ಮಹಾಕಷ್ಟ. ಉತ್ತಮ ಕುಲೋತ್ಪನ್ನನಾದ ನಾನು ಜಾತಿಹೀನರ ರಥವನ್ನು ಸರ್ವತಾ ನಡೆಸಲಾರೆ. ಶಲ್ಯನ ಚರಣಗಳಿಗೆ ಎರಗಿ ಕೌರವನು ಇನ್ನೊಮ್ಮೆ ಬೇಡಿಕೊಂಡನು. ಮಾವ, ಅರ್ಜುನನ ಕೋಪಾಗ್ನಿಗೆ ಕೌರವ ವಂಶ ಲತೆ ಬಾಡಿ ಮುರುಟಿದೆ. ಆ ಬೆಂಕಿಯನ್ನು ನಂದಿಸಲು ಮಳೆ ಸುರಿಯುವಂತೆ ಮಾಡಿ ನನ್ನ ಬಾಳ ಬಳ್ಳಿಯನ್ನು ಹಸುರಾಗಿ ಮಾಡುವುದಿದ್ದರೆ ನೀವೊಬ್ಬರೇ. ಜಗದ ಚರಾಚರ ಜೀವಿಗಳಿಂದ ಅರ್ಚಿಸಲ್ಪಡುವ ಶ್ರೀಕೃಷ್ಣನು ಬಂಡಿ ಓಡಿಸುವ ಬೋವ ಕುಲದಲ್ಲಿ ಜನಿಸಿದವನಲ್ಲ. ಆ ವಿರಂಚಿಯು ಸಾರಥಿ ಕುಲದಲ್ಲಿ ಹುಟ್ಟಿದವನಲ್ಲ. ಶಾಪಾದಪಿ ಶರಾದಪಿ ಎಂದು ಕೊಲ್ಲಲು ಶಕ್ತನಾದ ದ್ರೋಣಾಚಾರ್ಯ ಮತ್ತು ಜಗದೇಕ ವೀರರಾದ ಭೀಷ್ಮಾಚಾರ್ಯರಿಗೆ ಮೋರೆ ಮುರುಟಿಸಿ ವಿಜಯವದು ಇಲ್ಲಿಂದ ಧಾವಿಸಿ ಅರ್ಜುನನ ಭುಜವನ್ನೇರಿದ್ದಾಳೆ. ಅವಳನ್ನು ನಮ್ಮಲ್ಲಿಗೆ ಎಳೆದು ತರುವುದಿದ್ದರೆ ನಿಮ್ಮಂತಹ ಗಂಡುಗಲಿಗಳಿಗೆ ಮಾತ್ರ ಸಾಧ್ಯವಿದೆ. ಕುರುಕುಲೋದ್ಧಾರಕರಾದ ಮಾದ್ರೇಶ ಎನ್ನುವ ಪ್ರಖ್ಯಾತಿ ನಿಮ್ಮದಾಗಿದೆ. ಮಾದ್ರಾಧಿಪತಿಯ ಕೋಪದ ಕಾವೇರಿತು. ತನ್ನ ಮುಂದಿನ ಹೆಜ್ಜೆಯನ್ನು ಯೋಚಿಸಲು ಪ್ರಾರಂಭಿಸಿದನು. ಮಾವನವರ ಅರ್ಧ ನಿರ್ಧಾರವನ್ನು ಅರಿತ ಕಾರ್ಯಚತುರ ಸುಯೋಧನ ಮೆಲ್ಲಗೆ ಶಲ್ಯರಾಜನಿಗೆ ಹಿಂದೆ ನಡೆದ ಘಟನೆಗಳನ್ನು ನಿರೂಪಿಸಿ ಮನವೊಲಿಸಲು ಪ್ರಯತ್ನಿಸಿದನು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.